ವೆಲ್ಕಮ್ ಬ್ಯಾಕ್. ಕೇರಳ ಮತ್ತು ಕರ್ನಾಟಕ ಚುನಾವಣೆಯ ಫಲಿತಾಂಶ ಕಾಂಗ್ರೆಸ್ಗೆ ಎಷ್ಟು ಲಾಭವಾಯಿತು ಗೊತ್ತಿಲ್ಲ, ಆದರೆ ಸಿದ್ದರಾಮಯ್ಯ ಬಣಕ್ಕಂತೂ ಇದು ಕುರ್ಚಿ ದಾನ ಮಾಡಿದೆ ಅಂತ ಹೇಳಲಾಗ್ತಾ ಇದೆ. ಅದು ಹೇಗೆ ಅಂತೀರಾ? ಈ ವರದಿ ನೋಡಿ. ಕೇರಳಂನಲ್ಲಿ ಕಾಂಗ್ರೆಸ್ಗೆ ಅಧಿಕಾರ ಭಾಗ್ಯ, ತೂಗುಗತ್ತಿಯಿಂದ ತಪ್ಪಿಸಿಕೊಂಡ್ರ ಜಮೀರ್. ಸಿದ್ದರಾಮಯ್ಯ ಕರ್ನಾಟಕ ಕಂಡ ಅದೃಷ್ಟವಂತ ರಾಜಕಾರಣಿಗಳ ಸಾಲಿನಲ್ಲಿ ನಿಲ್ಲುವಂತಹ ನಾಯಕ. ಅದೇಗೋ ಏನು, ಸಿದ್ದರಾಮಯ್ಯ ಸಂಕಷ್ಟ ಬಂದಾಗಲೆಲ್ಲ ಪರಿಸ್ಥಿತಿ ಅವರ ಪರವಾಗಿಯೇ ವಾಲುತ್ತೆ. ದೇವೇಗೌಡರ ಜೊತೆಗೆ ಮುನಿಸಿಕೊಂಡು ಕಾಂಗ್ರೆಸ್ಗೆ ಬಂದ ಸಿದ್ದರಾಮಯ್ಯ 2 ಬಾರಿ ಮುಖ್ಯಮಂತ್ರಿಯಾದರು. ಈಗಲೂ ಕೂಡ ಹೈಕಮಾಂಡ್ ಮೇಲೆ ಭಾರ ಹಾಕಿ ಸಿಎಂ ಚೇರ್ ಮೇಲೆ ಗಟ್ಟಿಯಾಗಿ ಕುಳಿತಿದ್ದಾರೆ. ಇದೀಗ ಸಿದ್ದರಾಮಯ್ಯಗೆ ಇರುವಂತಹ ಲಕ್ಕಿ ಚಾರ್ಮ್ ಅವರ ಆಪ್ತ ಬಣಕ್ಕೂ ಕೂಡ ಬಂದಿರುವ ಲಕ್ಷಣ ಕಾಣ್ತಾ ಇದೆ. ದಾವಣಗೆರೆಯಲ್ಲಿ ಸಮರ್ಥ ಸೋಲಿಸಲು ಮಸಲತ್ತು ಮಾಡಿದಂತಹ ಆರೋಪ ಎದುರಿಸ್ತಾ ಇದ್ದಂತಹ ಸಚಿವ ಜಮೀರ್ ಕೇರಳದ ಫಲಿತಾಂಶದ ಬಳಿಕ ಪಕ್ಷನಿಷ್ಠ ಕಾರ್ಯಕರ್ತರಂತೆ ಬದಲಾಗಿದ್ದಾರೆ. ಹೌದು, ದಾವಣಗೆರೆಯಲ್ಲಿ ಪ್ರಚಾರ ಮಾಡದೆ ಕೇರಳಂಗೆ ಜೂಟ್ ಹಿಡಿದಂತಹ ಜಮೀರ್ ಅಲ್ಲಿ ಭರ್ಜರಿ ಕ್ಯಾಂಪೇನ್ ಮಾಡಿದ್ರು. ಇದೀಗ 10 ವರ್ಷದ ಬಳಿಕ ಕೇರಳಂನಲ್ಲಿ ಕಾಂಗ್ರೆಸ್ ಅಧಿಕಾರವನ್ನು ಹಿಡಿದಿದ್ದು ನೋಡಿದ್ರ. ಒಂದು ಕ್ಷೇತ್ರದ ಬದಲು ನಾನು ಒಂದು ರಾಜ್ಯದಲ್ಲೇ ಸರ್ಕಾರ ತರಲು ಶ್ರಮಿಸಿದ್ದೆ, ಮುಸ್ಲಿಂ ಮತಗಳನ್ನು ಒಟ್ಟುಗೂಡಿಸಿ ಯುಡಿಎಫ್ಗೆ ಅಧಿಕಾರ ತಂದಿದ್ದೇನೆ ಅಂತ ಜಮೀರ್ ಬೀಗುವಂತಾಗಿದೆ. ದಾವಣಗೆರೆ ಮತ್ತು ಕೇರಳದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವು ಪಡೆದಿರುವುದು ಜಮೀರ್ಗೆ ವರವಾಗಿದೆ. ಅವರ ನೆತ್ತಿಯ ಮೇಲೆ ತೂಗುತ್ತಿದ್ದಂತಹ ಕತ್ತಿ ಸರಿದಂತೆಯೇ ಅನ್ನೋ ಚರ್ಚೆ ಕೂಡ ಇದೆ. ಜಮೀರ್ ವಿರುದ್ಧ ಕ್ರಮ ಕೈಗೊಳ್ಳಲು ಡಿಕೆಶಿಗೆ ಸಿಕ್ಕಿದ್ದ ಒಂದು ಸುವರ್ಣ ಅವಕಾಶವೂ ಕೂಡ ಕೈತಪ್ಪಿತ ಅನ್ನೋ ಮಾತುಗಳು ಕೂಡ ಕಾಂಗ್ರೆಸ್ನೊಳಗೆ ಕೇಳಿ ಬರುತ್ತಿವೆ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ವೆಲ್ಕಮ್ ಬ್ಯಾಕ್. ಕೇರಳ ಮತ್ತು ಕರ್ನಾಟಕ ಚುನಾವಣೆಯ ಫಲಿತಾಂಶ ಕಾಂಗ್ರೆಸ್ಗೆ ಎಷ್ಟು ಲಾಭವಾಯಿತು ಗೊತ್ತಿಲ್ಲ, ಆದರೆ ಸಿದ್ದರಾಮಯ್ಯ ಬಣಕ್ಕಂತೂ ಇದು ಕುರ್ಚಿ ದಾನ ಮಾಡಿದೆ ಅಂತ ಹೇಳಲಾಗ್ತಾ ಇದೆ. ಅದು ಹೇಗೆ ಅಂತೀರಾ? ಈ ವರದಿ ನೋಡಿ. ಕೇರಳಂನಲ್ಲಿ ಕಾಂಗ್ರೆಸ್ಗೆ ಅಧಿಕಾರ ಭಾಗ್ಯ, ತೂಗುಗತ್ತಿಯಿಂದ ತಪ್ಪಿಸಿಕೊಂಡ್ರ ಜಮೀರ್. ಸಿದ್ದರಾಮಯ್ಯ ಕರ್ನಾಟಕ ಕಂಡ ಅದೃಷ್ಟವಂತ ರಾಜಕಾರಣಿಗಳ ಸಾಲಿನಲ್ಲಿ ನಿಲ್ಲುವಂತಹ ನಾಯಕ. ಅದೇಗೋ ಏನು, ಸಿದ್ದರಾಮಯ್ಯ ಸಂಕಷ್ಟ ಬಂದಾಗಲೆಲ್ಲ ಪರಿಸ್ಥಿತಿ ಅವರ ಪರವಾಗಿಯೇ ವಾಲುತ್ತೆ. ದೇವೇಗೌಡರ ಜೊತೆಗೆ ಮುನಿಸಿಕೊಂಡು ಕಾಂಗ್ರೆಸ್ಗೆ ಬಂದ ಸಿದ್ದರಾಮಯ್ಯ 2 ಬಾರಿ ಮುಖ್ಯಮಂತ್ರಿಯಾದರು. ಈಗಲೂ ಕೂಡ ಹೈಕಮಾಂಡ್ ಮೇಲೆ ಭಾರ ಹಾಕಿ ಸಿಎಂ ಚೇರ್ ಮೇಲೆ ಗಟ್ಟಿಯಾಗಿ ಕುಳಿತಿದ್ದಾರೆ. ಇದೀಗ ಸಿದ್ದರಾಮಯ್ಯಗೆ ಇರುವಂತಹ ಲಕ್ಕಿ ಚಾರ್ಮ್ ಅವರ ಆಪ್ತ ಬಣಕ್ಕೂ ಕೂಡ ಬಂದಿರುವ ಲಕ್ಷಣ ಕಾಣ್ತಾ ಇದೆ. ದಾವಣಗೆರೆಯಲ್ಲಿ ಸಮರ್ಥ ಸೋಲಿಸಲು ಮಸಲತ್ತು ಮಾಡಿದಂತಹ ಆರೋಪ ಎದುರಿಸ್ತಾ ಇದ್ದಂತಹ ಸಚಿವ ಜಮೀರ್ ಕೇರಳದ ಫಲಿತಾಂಶದ ಬಳಿಕ ಪಕ್ಷನಿಷ್ಠ ಕಾರ್ಯಕರ್ತರಂತೆ ಬದಲಾಗಿದ್ದಾರೆ. ಹೌದು, ದಾವಣಗೆರೆಯಲ್ಲಿ ಪ್ರಚಾರ ಮಾಡದೆ ಕೇರಳಂಗೆ ಜೂಟ್ ಹಿಡಿದಂತಹ ಜಮೀರ್ ಅಲ್ಲಿ ಭರ್ಜರಿ ಕ್ಯಾಂಪೇನ್ ಮಾಡಿದ್ರು. ಇದೀಗ 10 ವರ್ಷದ ಬಳಿಕ ಕೇರಳಂನಲ್ಲಿ ಕಾಂಗ್ರೆಸ್ ಅಧಿಕಾರವನ್ನು ಹಿಡಿದಿದ್ದು ನೋಡಿದ್ರ. ಒಂದು ಕ್ಷೇತ್ರದ ಬದಲು ನಾನು ಒಂದು ರಾಜ್ಯದಲ್ಲೇ ಸರ್ಕಾರ ತರಲು ಶ್ರಮಿಸಿದ್ದೆ, ಮುಸ್ಲಿಂ ಮತಗಳನ್ನು ಒಟ್ಟುಗೂಡಿಸಿ ಯುಡಿಎಫ್ಗೆ ಅಧಿಕಾರ ತಂದಿದ್ದೇನೆ ಅಂತ ಜಮೀರ್ ಬೀಗುವಂತಾಗಿದೆ. ದಾವಣಗೆರೆ ಮತ್ತು ಕೇರಳದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವು ಪಡೆದಿರುವುದು ಜಮೀರ್ಗೆ ವರವಾಗಿದೆ. ಅವರ ನೆತ್ತಿಯ ಮೇಲೆ ತೂಗುತ್ತಿದ್ದಂತಹ ಕತ್ತಿ ಸರಿದಂತೆಯೇ ಅನ್ನೋ ಚರ್ಚೆ ಕೂಡ ಇದೆ. ಜಮೀರ್ ವಿರುದ್ಧ ಕ್ರಮ ಕೈಗೊಳ್ಳಲು ಡಿಕೆಶಿಗೆ ಸಿಕ್ಕಿದ್ದ ಒಂದು ಸುವರ್ಣ ಅವಕಾಶವೂ ಕೂಡ ಕೈತಪ್ಪಿತ ಅನ್ನೋ ಮಾತುಗಳು ಕೂಡ ಕಾಂಗ್ರೆಸ್ನೊಳಗೆ ಕೇಳಿ ಬರುತ್ತಿವೆ. ವೆಲ್ಕಮ್ ಬ್ಯಾಕ್. ಕೇರಳ ಮತ್ತು ಕರ್ನಾಟಕ ಚುನಾವಣೆಯ ಫಲಿತಾಂಶ ಕಾಂಗ್ರೆಸ್ಗೆ ಎಷ್ಟು ಲಾಭವಾಯಿತು ಗೊತ್ತಿಲ್ಲ, ಆದರೆ ಸಿದ್ದರಾಮಯ್ಯ ಬಣಕ್ಕಂತೂ ಇದು ಕುರ್ಚಿ ದಾನ ಮಾಡಿದೆ ಅಂತ ಹೇಳಲಾಗ್ತಾ ಇದೆ. ಅದು ಹೇಗೆ ಅಂತೀರಾ? ಈ ವರದಿ ನೋಡಿ. ಕೇರಳಂನಲ್ಲಿ ಕಾಂಗ್ರೆಸ್ಗೆ ಅಧಿಕಾರ ಭಾಗ್ಯ, ತೂಗುಗತ್ತಿಯಿಂದ ತಪ್ಪಿಸಿಕೊಂಡ್ರ ಜಮೀರ್. ಸಿದ್ದರಾಮಯ್ಯ ಕರ್ನಾಟಕ ಕಂಡ ಅದೃಷ್ಟವಂತ ರಾಜಕಾರಣಿಗಳ ಸಾಲಿನಲ್ಲಿ ನಿಲ್ಲುವಂತಹ ನಾಯಕ. ಅದೇಗೋ ಏನು, ಸಿದ್ದರಾಮಯ್ಯ ಸಂಕಷ್ಟ ಬಂದಾಗಲೆಲ್ಲ ಪರಿಸ್ಥಿತಿ ಅವರ ಪರವಾಗಿಯೇ ವಾಲುತ್ತೆ. ದೇವೇಗೌಡರ ಜೊತೆಗೆ ಮುನಿಸಿಕೊಂಡು ಕಾಂಗ್ರೆಸ್ಗೆ ಬಂದ ಸಿದ್ದರಾಮಯ್ಯ 2 ಬಾರಿ ಮುಖ್ಯಮಂತ್ರಿಯಾದರು. ಈಗಲೂ ಕೂಡ ಹೈಕಮಾಂಡ್ ಮೇಲೆ ಭಾರ ಹಾಕಿ ಸಿಎಂ ಚೇರ್ ಮೇಲೆ ಗಟ್ಟಿಯಾಗಿ ಕುಳಿತಿದ್ದಾರೆ. ಇದೀಗ ಸಿದ್ದರಾಮಯ್ಯಗೆ ಇರುವಂತಹ ಲಕ್ಕಿ ಚಾರ್ಮ್ ಅವರ ಆಪ್ತ ಬಣಕ್ಕೂ ಕೂಡ ಬಂದಿರುವ ಲಕ್ಷಣ ಕಾಣ್ತಾ ಇದೆ. ದಾವಣಗೆರೆಯಲ್ಲಿ ಸಮರ್ಥ ಸೋಲಿಸಲು ಮಸಲತ್ತು ಮಾಡಿದಂತಹ ಆರೋಪ ಎದುರಿಸ್ತಾ ಇದ್ದಂತಹ ಸಚಿವ ಜಮೀರ್ ಕೇರಳದ ಫಲಿತಾಂಶದ ಬಳಿಕ ಪಕ್ಷನಿಷ್ಠ ಕಾರ್ಯಕರ್ತರಂತೆ ಬದಲಾಗಿದ್ದಾರೆ. ಹೌದು, ದಾವಣಗೆರೆಯಲ್ಲಿ ಪ್ರಚಾರ ಮಾಡದೆ ಕೇರಳಂಗೆ ಜೂಟ್ ಹಿಡಿದಂತಹ ಜಮೀರ್ ಅಲ್ಲಿ ಭರ್ಜರಿ ಕ್ಯಾಂಪೇನ್ ಮಾಡಿದ್ರು. ಇದೀಗ 10 ವರ್ಷದ ಬಳಿಕ ಕೇರಳಂನಲ್ಲಿ ಕಾಂಗ್ರೆಸ್ ಅಧಿಕಾರವನ್ನು ಹಿಡಿದಿದ್ದು ನೋಡಿದ್ರ. ಒಂದು ಕ್ಷೇತ್ರದ ಬದಲು ನಾನು ಒಂದು ರಾಜ್ಯದಲ್ಲೇ ಸರ್ಕಾರ ತರಲು ಶ್ರಮಿಸಿದ್ದೆ, ಮುಸ್ಲಿಂ ಮತಗಳನ್ನು ಒಟ್ಟುಗೂಡಿಸಿ ಯುಡಿಎಫ್ಗೆ ಅಧಿಕಾರ ತಂದಿದ್ದೇನೆ ಅಂತ ಜಮೀರ್ ಬೀಗುವಂತಾಗಿದೆ.
ದಾವಣಗೆರೆ ಮತ್ತು ಕೇರಳದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವು ಪಡೆದಿರುವುದು ಜಮೀರ್ಗೆ ವರವಾಗಿದೆ. ಅವರ ನೆತ್ತಿಯ ಮೇಲೆ ತೂಗುತ್ತಿದ್ದಂತಹ ಕತ್ತಿ ಸರಿದಂತೆಯೇ ಅನ್ನೋ ಚರ್ಚೆ ಕೂಡ ಇದೆ. ಜಮೀರ್ ವಿರುದ್ಧ ಕ್ರಮ ಕೈಗೊಳ್ಳಲು ಡಿಕೆಶಿಗೆ ಸಿಕ್ಕಿದ್ದ ಒಂದು ಸುವರ್ಣ ಅವಕಾಶವೂ ಕೂಡ ಕೈತಪ್ಪಿತ ಅನ್ನೋ ಮಾತುಗಳು ಕೂಡ ಕಾಂಗ್ರೆಸ್ನ ಒಳಗೆ ಕೇಳಿ ಬರುತ್ತಿವೆ. ಪೊಲಿಟಿಕಲ್ ಬ್ಯೂರೋ ರಿಪಬ್ಲಿಕ್ ಕನ್ನಡ. ವೆಲ್ಕಮ್ ಬ್ಯಾಕ್. ಕೇರಳ ಮತ್ತು ಕರ್ನಾಟಕ ಚುನಾವಣೆಯ ಫಲಿತಾಂಶ ಕಾಂಗ್ರೆಸ್ಗೆ ಎಷ್ಟು ಲಾಭವಾಯಿತು ಗೊತ್ತಿಲ್ಲ, ಆದರೆ ಸಿದ್ದರಾಮಯ್ಯ ಬಣಕ್ಕಂತೂ ಇದು ಕುರ್ಚಿದಾನ ಮಾಡಿದೆ ಅಂತ ಹೇಳಲಾಗ್ತಾ ಇದೆ. ಅದು ಹೇಗೆ ಅಂತೀರಾ? ಈ ವರದಿ ನೋಡಿ. ಕೇರಳಂನಲ್ಲಿ ಕಾಂಗ್ರೆಸ್ಗೆ ಅಧಿಕಾರ ಭಾಗ್ಯ, ತೂಗುಗತ್ತಿಯಿಂದ ತಪ್ಪಿಸಿಕೊಂಡ್ರ ಜಮೀರ್. ಸಿದ್ದರಾಮಯ್ಯ ಕರ್ನಾಟಕ ಕಂಡ ಅದೃಷ್ಟವಂತ ರಾಜಕಾರಣಿಗಳ ಸಾಲಿನಲ್ಲಿ ನಿಲ್ಲುವಂತಹ ನಾಯಕ. ಅದೇಗೋ ಏನೋ ಸಿದ್ದರಾಮಯ್ಯ ಸಂಕಷ್ಟ ಬಂದಾಗಲೆಲ್ಲ ಪರಿಸ್ಥಿತಿ ಅವರ ಪರವಾಗಿಯೇ ವಾಲುತ್ತೆ. ದೇವೇಗೌಡರ ಜೊತೆಗೆ ಮುನಿಸಿಕೊಂಡು ಕಾಂಗ್ರೆಸ್ಗೆ ಬಂದ ಸಿದ್ದರಾಮಯ್ಯ 2 ಬಾರಿ ಮುಖ್ಯಮಂತ್ರಿಯಾದರು. ಈಗಲೂ ಕೂಡ ಹೈಕಮಾಂಡ್ ಮೇಲೆ ಭಾರ ಹಾಕಿ ಸಿಎಂ ಚೇರ್ ಮೇಲೆ ಗಟ್ಟಿಯಾಗಿ ಕುಳಿತಿದ್ದಾರೆ. ಇದೀಗ ಸಿದ್ದರಾಮಯ್ಯಗೆ ಇರುವಂತಹ ಲಕ್ಕಿ ಚಾರ್ಮ್ ಅವರ ಆಪ್ತ ಬಣಕ್ಕೂ ಕೂಡ ಬಂದಿರುವ ಲಕ್ಷಣ ಕಾಣ್ತಾ ಇದೆ. ದಾವಣಗೆರೆಯಲ್ಲಿ ಸಮರ್ಥ ಸೋಲಿಸಲು ಮಸಲತ್ತು ಮಾಡಿದಂತಹ ಆರೋಪ ಎದುರಿಸ್ತಾ ಇದ್ದಂತಹ ಸಚಿವ ಜಮೀರ್ ಕೇರಳದ ಫಲಿತಾಂಶದ ಬಳಿಕ ಪಕ್ಷನಿಷ್ಠ ಕಾರ್ಯಕರ್ತರಂತೆ ಬದಲಾಗಿದ್ದಾರೆ. ಹೌದು, ದಾವಣಗೆರೆಯಲ್ಲಿ ಪ್ರಚಾರ ಮಾಡದೆ ಕೇರಳಂಗೆ ಜೂಟ್ ಹಿಡಿದಂತಹ ಜಮೀರ್ ಅಲ್ಲಿ ಭರ್ಜರಿ ಕ್ಯಾಂಪೇನ್ ಮಾಡಿದ್ರು. ಇದೀಗ 10 ವರ್ಷದ ಬಳಿಕ ಕೇರಳಂದಲ್ಲಿ ಕಾಂಗ್ರೆಸ್ ಅಧಿಕಾರವನ್ನು ಹಿಡಿದಿದ್ದು ನೋಡಿದ್ರ. ಒಂದು ಕ್ಷೇತ್ರದ ಬದಲು ನಾನು ಒಂದು ರಾಜ್ಯದಲ್ಲೇ ಸರ್ಕಾರ ತರಲು ಶ್ರಮಿಸಿದ್ದೆ. ಮುಸ್ಲಿಂ ಮತಗಳನ್ನು ಒಟ್ಟುಗೂಡಿಸಿ ಯುಡಿಎಫ್ಗೆ ಅಧಿಕಾರ ತಂದಿದ್ದೇನೆ ಅಂತ ಜಮೀರ್ ಬೀಗುವಂತಾಗಿದೆ. ದಾವಣಗೆರೆ ಮತ್ತು ಕೇರಳದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವು ಪಡೆದಿರುವುದು ಜಮೀರ್ಗೆ ವರವಾಗಿದೆ. ಅವರ ನೆತ್ತಿಯ ಮೇಲೆ ತೂಗುತ್ತಿದ್ದಂತಹ ಕತ್ತಿ ಸರಿದಂತೆಯೇ ಅನ್ನೋ ಚರ್ಚೆ ಕೂಡ ಇದೆ. ಜಮೀರ್ ವಿರುದ್ಧ ಕ್ರಮ ಕೈಗೊಳ್ಳಲು ಡಿಕೆಶಿಗೆ ಸಿಕ್ಕಿದ್ದ ಒಂದು ಸುವರ್ಣ ಅವಕಾಶವೂ ಕೂಡ ಕೈತಪ್ಪಿತ ಅನ್ನೋ ಮಾತುಗಳು ಕೂಡ ಕಾಂಗ್ರೆಸ್ನ ಒಳಗೆ ಕೇಳಿ ಬರುತ್ತಿವೆ. ಪೊಲಿಟಿಕಲ್ ಬ್ಯೂರೋ ರಿಪಬ್ಲಿಕ್ ಕನ್ನಡ.